ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಈಗಿನ ಕಾಲದಲ್ಲಿ ಎಲ್ಲರೂ ದುಡ್ಡಿಗೋಸ್ಕರನೇ ಪ್ರೊಫೆಷನ್ ಆಯ್ಕೆ ಮಾಡ್ಕೊಳ್ತಾರೆ. ಈ ಹುಡುಗಿ ನೋಡ್ತಿದ್ರೆ ತುಂಬಾನೇ ಖುಷಿ ಆಗ್ತದೆ ಮೌಲ್ಯ. ಒಳ್ಳೆ ಸೇವೆ ಮಾಡಬೇಕು ಅನ್ನೋ ಮನೋಭಾವನೆಯಲ್ಲೇ ಈ ಹುಡುಗಿ ಪ್ರೊಫೆಷನ್ ಆಯ್ಕೆ ಮಾಡಿದಾಳೆ ಅನ್ಸುತ್ತೆ. ನಮ್ಮ ಧ್ರುವನಿಗೆ ಇವಳಿಗಿನ ಸೇವೆ ಮಾಡ್ತೀವಿ ಅನ್ನೋ ಸಿಗೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಇವ್ರು ಸಿಕ್ಕಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟನೇ ನಿಜ. ಸಿಸ್ಟರ್ ತಗೊಳ್ಳಿ, ಇದು ನನ್ನ ಕಡೆಯಿಂದ ನಾನು ನಿಮ್ಗೆ ಕೊಡ್ತಿರೋ ಗಿಫ್ಟ್. ಅಯ್ಯೋ, ನಂಗೆ ಮನೆ ಕೊಡೋದೇ ಇಲ್ಲ, ನಂಗೆ ಬೇಡ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸಿಸ್ಟರ್. ನಾನಿದ್ರೆ ನೀವು ಮಾಡ್ತಿರೋ ಸೇವೆ ಕೊಡ್ತೀನಿ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ. ನೀನು ತಮ್ಮನ್ನು ಕೇರ್ ಮಾಡ್ತಿರೋ ನನಗೆ ಬಹಳ ಇಷ್ಟ ಆಯ್ತು, ಅದಕ್ಕೋಸ್ಕರ ಪ್ರೀತಿಯಿಂದ ಕೊಡ್ತೀನಿ ಅಷ್ಟೇ. ಇಟ್ಸ್ ಮೈ ಡ್ಯೂಟಿ. ಡ್ಯೂಟಿಗೆ ಮನೆ ಸಿಗದು ಸಾಕು. ನಾನು ನಿಮ್ಮನ್ನ ಸಿಸ್ಟರ್ ಅಂದಮೇಲೆ ನೀವು ನನ್ನ ಅಣ್ಣ ಅಂತ ಅಂದ್ಕೊಳ್ಳಿ, ಇಲ್ಲ ಅಂತ ಹೇಳ್ಬೇಡಿ. ದಯವಿಟ್ಟು ತಗೊಳ್ಳಿ. ಸಿಸ್ಟರ್, ನಮ್ಮ ಹುಡುಗ ಎಲ್ರಿಗೂ ನಾನ್ ನಿಮ್ಮ ಅಣ್ಣ, ನೀವು ನನ್ನ ತಂಗಿ ಅಂತ ಹೇಳಿ ತುಂಬಾ ಕಮ್ಮಿ. ಅವ್ರ ಸ್ವಂತ ತಂಗಿ ಆದ್ಯ, ನನ್ನ ತಂಗಿರು ಅದಿತಿ, ಅಂಜು ಬಿಟ್ರೆ ಇನ್ಯಾರಿಗೂ ಆ ಸ್ಥಾನ ಕೊಟ್ಟಿಲ್ಲ. ಅದಕ್ಕೆ ನೀವೊಂದ್ಸಲ ಗಟ್ಟಿ ಮನ್ಸು ಮಾಡ್ಕೊಂಡು ಪ್ರೀತಿಯಿಂದ ಇಸ್ಕೊಳ್ಳಿ. ಆ ಬಜರಂಗಿ ಯಾವಾಗ್ಲೂ ನಿಮ್ ಜೊತೆನೇ ಇರ್ತಾನೆ. ಥ್ಯಾಂಕ್ ಯು ಸರ್. ಕಷ್ಟ ಸುಖದಲ್ಲಿ ಭಾಗಿಯಾಗೋದಕ್ಕೆ ಫ್ಯಾಮಿಲಿ ಅಂತ ಹೇಳೋದು. ಅಮ್ಮು ಅಕ್ಕ ಲಾಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ದಿನಸಿ ತರಿಸ್ಕೊಟ್ಟಿದ್ಲು. ಅದಕ್ಕೂ ಮುಂಚೆ ಜೀರಿಗೆ ಡಬ್ಬದಲ್ಲಿ ದುಡ್ಡಿಟ್ಟು ಹೋಗಿದ್ಲು. ಈಗ ಬಾವ ದುಡ್ಡು ಕೊಟ್ರು. ಅವರಿಬ್ರು ಒಂಥರ ನಮ್ಮ ಫ್ಯಾಮಿಲಿಗೆ ಆಗ್ಲಿಂದನೂ ಸಹಾಯ ಮಾಡ್ತಾನೆ ಇದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಏಯ್ ಅದಿತಿ, ಯಾಕೆ ಇವತ್ತು ಇಷ್ಟು ಲೇಟಾಗಿ ಬರ್ತಿದ್ಯಾ? ಏನ್ ಸಮಾಚಾರ? ಹಾ ಅಮ್ಮ, ಅದು ಪ್ರಾಕ್ಟೀಸ್ ನಡೀತಾ ಇತ್ತು. ಪ್ರಾಕ್ಟೀಸ್ ನಡೀತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಸುಳ್ಳು ಹೇಳ್ತಿಲ್ಲ ತಾನೆ? ನಾನ್ ಯಾಕಮ್ಮ ಸುಳ್ಳು ಹೇಳಿ? ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಏಯ್, ಮಗಳು ನಮ್ಮವಳಾದ್ರು ಮಗಳು ವಯಸ್ಸು ನಮ್ಮದಲ್ಲ, ಅದಕ್ಕೆ ಕೇಳ್ದೆ. ಅಂದ್ರೆ ಈ ವಯಸ್ಸಿನ ಮಕ್ಕಳು ಸಮಯಕ್ಕೆ ಸರಿಯಾಗಿ ಮನೆಗೆ ಬರ್ಬೇಕು ಅಂತ ಹೇಳ್ದೆ ಅಷ್ಟೆ. ಏನೇ ಅದು ಕೈಯಲ್ಲಿ ಏನೋ ಹಿಡ್ಕೊಂಡಿರೋ ಆಗಿದೆ? ಐರನ್ ಮಾಡಕ್ ಕೊಟ್ಟಿದ್ ಬಟ್ಟೆನಮ್ಮ. ಏ ಅದಿತಿ, ನಿಮ್ ಕಾಲೇಜಿಂದ ಅವ್ರು ಯಾರೋ ಮೇಷ್ಟ್ರು ನಾರಾಯಣ ಸ್ವಾಮಿ ಫೋನ್ ಮಾಡಿದ್ರು ಕಣೆ. ಅಯ್ಯೋ, ಈ ಮನುಷ್ಯ ಯಾಕೆ ಕಾಲ್ ಮಾಡಿದ್ದ? ಬಗ್ಗೆ ಏನಾದ್ರೂ ಫಿಟ್ಟಿಂಗ್ ಇಟ್ಟಿದ್ದಾನ ಹೇಗೆ? ಯಾಕೆ ಸುಮ್ನಾಗ್ಬಿಟ್ಟೆ? ಏನು ಅಂತ ಕೇಳಲ್ವಾ? ಅಮ್ಮ, ಅದು ಅಷ್ಟೇ ಹೇಳ್ದವಳು ಏನಂತ ಹೇಳಲ್ವಾ? ಏನ್ ಹೇಳು ವಿಷಯ? ಅವ್ರ ಮಗಳ ಮದ್ವೆ ಅಂತೆ ಕಣೆ. ನಮ್ಮ ಆರ್ತಿ ಮದ್ವೆಗೆ ಅವ್ರ ಮನೆಯವರೆಲ್ಲ ಬಂದಾಗ ಅಡ್ಗೆ ತುಂಬಾ ಇಷ್ಟ ಆಗೋಯ್ತಂತೆ. ಅದಕ್ಕೆ ಅವ್ರ ಮಗಳ ಮದ್ವೆಗೆ ಹೋಳಿಗೆ ಲಾಡು ಎಲ್ಲ ನಾವೇ ಮಾಡ್ಕೊಡ್ಬೇಕು ಅಂತ ಕೇಳ್ತಿದ್ದಾರೆ. ಅಷ್ಟೇನಪ್ಪ ರೀ, ಮಾಡ್ಕೊಟ್ರಾಯ್ತು ಬಿಡಮ್ಮ. ಹಾ,
ಇದಕ್ಕೆ ಜಸ್ಟ್ ಮಿಸ್ ಅನ್ನೋದು. ಪಾ ದೇವ್ರೆ, ನನ್ನ ಕಾಪಾಡ್ಬಿಟ್ಟೆ. ಡಿಸ್ಕಸ್ಟಿಂಗ್. ವಾಟ್ ನಾನ್ಸೆನ್ಸ್ ಬಜಾರಿ. ಕ್ಲಾಸ್ ಮಾಸ್ ಎಲ್ಲ ಮಿಕ್ಸ್ ಮಾಡಿ ಉಪ್ಪಿಟ್ಟು ಮಾಡ್ಬಿಡಿದ್ಯಾ. ವಾಟ್? ಈ ಸ್ಯಾರಿಗೆ ಇಯರಿಂಗ್ಸ್ ಮ್ಯಾಚ್ ಮಾಡ್ತಾ ಇದೆಯಾ? ಪಕ್ಕ ಮಿಕ್ಸ್ ಮ್ಯಾಚ್ ಇದು. ಕ್ಲಾಸ್ ಬೇರೆ, ಮಾಸ್ ಬೇರೆ. ಕ್ಲಾಸ್ ಮತ್ತೆ ಮಾಸ್ ಮಧ್ಯೆ ಒಂದ್ ಲೈನ್ ಹೇಳೋದನ್ನ ಕಲ್ತ್ಕೊ. ನಾನು ನಿನ್ಗೊಂದು ಫೋಟೋ ಕಳಿಸ್ತಾ ಇದ್ದೀನಿ. ಅವಳು ಪ್ರೆಗ್ನೆಂಟ್. ಅವಳ ಹೊಟ್ಟೆಲಿರೋ ಮಗುಗೇನಾದ್ರೂ ತಾಗಿ ಮಗು ಸತ್ತು ಹೋಗ್ಬೇಕು. ಆದ್ರೆ ತಾಯಿ ಸಾಯಿ. ಮೇಡಮ್, ನೀವ್ ಹೇಳಿದ ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ತಾಯಿ ಪ್ರಾಣಕ್ಕೆ ಗ್ಯಾರಂಟಿ ಕೊಡಲ್ಲ, ಆದ್ರೆ ಅವಳು ಹೊಟ್ಟೆಗಿರೋ ಮಗುನ ಚುಚ್ಚಿ ಚುಚ್ಚಿ ಸಾಯಿಸ್ತೀನಿ. ಬೇಡ ಬೇಡ, ಆ ಥರ ಎಲ್ಲ ಆಗ್ಬಾರ್ದು. ನೋಡೋರ್ಗೆ ಇದು ಮರ್ಡರ್ ಅಟೆಂಪ್ಟ್ ಅಂತ ಅನ್ನಿಸ್ಬಾರ್ದು. ಅದೆಲ್ಲ ದೊಡ್ಡ ರಿಸ್ಕ್. ಆ ತರ ಮಾಡೋದು ತುಂಬಾ ರಿಸ್ಕ್ ಮೇಡಮ್. ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ರಿಸ್ಕ್ ತಗೊಂಡ್ರೆ ಮಾಡೇ ಮಾಡ್ತೀನಿ. ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ. ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಅದೆಲ್ಲ ನಾನ್ ನೋಡ್ಕೊಳ್ತೀನಿ. ಆದ್ರೆ ಕೆಲಸ ಮಾತ್ರ ಕರೆಕ್ಟ್ ಆಗಿ ಆಗ್ಬೇಕು. ಸರಿ ಮೇಡಮ್, ತಾಯಿ ಪ್ರಾಣಕ್ಕೆ ತೊಂದರೆ ಆಗದ ರೀತಿ ಕೆಲಸ ಮಾಡಕ್ ಟ್ರೈ ಮಾಡ್ತೀನಿ. ಒಂದು ವೇಳೆ ಆಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಮೇಡಮ್. ಆಗ್ಲಿಲ್ಲ ಅಂದ್ರೆ ಅವಳು ಪಡ್ಕೊಂಡ್ ಬಂದಿರೋದಷ್ಟೇ. ಆರ್ತಿ ಮಗು ಸತ್ತರೆ ಅಕ್ಕ ತಂಗಿದ್ರ ಮಧ್ಯೆ ಜಗಳ ತಂದಿಡಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಾಗತ್ತೆ. ಯಾವುದೇ ಕಾರಣಕ್ಕೂ ನಾನೇ ಅವಕಾಶನ ಮಿಸ್ ಮಾಡ್ಕೋಬಾರ್ದು. ಇಲ್ಲಿ ನೋಡು ಧ್ರುವ, ನಿನ್ ಫೇವ್ರೆಟ್ ಕಲರ್ ಶರ್ಟ್ ತಂದಿದ್ದೀನಿ. ಧ್ರುವ, ನಿನ್ನೆ ವೇದನ್ ಭಾವ ಕೊಟ್ಟಿದ್ದ ದುಡ್ಡಲ್ಲಿ ಈ ಶರ್ಟ್ ನ ತಂದೆ. ಓಯ್ ಧ್ರುವ, ನಾನು ನಿನ್ ತರನೇ ಗೊತ್ತಾ, ಮೊದ್ಲು ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಆಮೇಲೆ ನನ್ ಬಗ್ಗೆ ಯೋಚನೆ ಮಾಡ್ತೀನಿ. ನಾವು ಚೆನ್ನಾಗಿರೋದಕ್ಕಿಂತ ಮುಂಚೆ ನಮ್ ಮನೆಯವ್ರು ಚೆನ್ನಾಗಿರ್ಬೇಕಲ್ವಾ. ಭಾವ ಕೊಟ್ಟ 5,000ದಲ್ಲಿ 3,000 ಅಮ್ಮಂಗ್ ಕೊಟ್ಟೆ. ಇನ್ನ 2,000ದಲ್ಲಿ ನಿನ್ ಫೇವ್ರೆಟ್ ಕಲರ್ ಶರ್ಟ್ ತಂದಿದ್ದೀನಿ. ನಿಂಗೆ ಈ ಕಲರ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ, ಅದಕ್ಕೆ ನಿಂಗೆ ಬ್ಲೂ ಕಲರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅನ್ಸುತ್ತೆ ಅಲ್ವಾ? ಸಿಸ್ಟರ್, ಈ ಶರ್ಟ್ ಎಲ್ಲಿತ್ತು? ಇದಕ್ಕೂ ಮುಂಚೆ ಧ್ರುವನ್ ಹತ್ರ ಈ ಶರ್ಟ್ ನಾನು ನೋಡಿಲ್ಲ ಅಲ್ಲ. ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ನಾನು ಶಾಪಿಂಗಿಗೆ ಹೋಗಿದ್ದೀನಿ, ಬಟ್ ಅವಾಗ ಈ ಶರ್ಟ್ ಅವ್ನು ತಗೊಂಡಿರ್ಲಿಲ್ಲ. ಇವಾಗ ಹೇಗೆ ಬಂತು? ಮೇಡಮ್, ಅದು ವಾರ್ಡ್ರೋಬ್. ಹೌದಾ, ಸರಿ, ಇದನ್ನ ಧ್ರುವನ್ ಕುಡ್ಸಿ ಅದನ್ನ ವಾರ್ಡ್ರೋಬ್ ಇಟ್ಬಿಡಿ. ಅಪ್ಪ, ಅಂತೂ ಬಡ ಜೀವ ಬದುಕ್ತು. ವಿಕ್ರಾಂತ್, ನೀನ್ ಎಲ್ಲಿಗೆ ಅಂತ ಕೇಳ್ತಿದ್ಯಲ್ಲ, ಇದೇ ಅಜಾನ್. ದಿಸ್ ಇಸ್ ಯೋರ್ ಸರ್ಪ್ರೈಸ್.
ಬಾಬಾ ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನಾನು ಯಾವತ್ತೂ ಈ ಜಾಗ ನೋಡೇ ಇಲ್ವಲ್ಲ. ಯಾಕೆ ಅಂತ ಗೊತ್ತಾಗುತ್ತೆ. ಅಲ್ಲಿ ನೋಡು. ಹಲೋ, ಎಕ್ಸ್ಕ್ಯೂಸ್ ಮೀ, ಡೋರ್ ಹಾಕೊಂಡು ಏನ್ ಮಾಡ್ತಾ ಇದ್ರಿ? ಸಾಂಗ್ ಬೇರೆ ಕೇಳಿಸ್ದಂಗಿತ್ತು. ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರಾ? ಅಲ್ಲ, ನಮಗೆ ಕಾಮನ್ ಸೆನ್ಸ್ ಇಲ್ವಾ? ಅವ್ರಿಗೆ ಹುಷಾರಿಲ್ಲ, ಹಂಗೆಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಅದು ಏನ್ ಮಾಡ್ತಾ ಇದೆ ಅಂತ ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಹೈಯರ್ ಅಥಾರಿಟೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡಿ. ನಾನು ಅಂಥದ್ದೇಂದ ಮಾಡಿಲ್ಲ, ಆಯ್ತಾ? ನೀವು ನಿಜ ಹೇಳೋ ತರ ಕಾಣಿಸ್ತಾ ಇಲ್ಲ. ತಾಳಿ, ನೀವು ಇದಂತ ನಂಗೆ ಕಾಲ್ ಮಾಡ್ತೀನಿ. ಅಯ್ಯೋ ಅದಕ್ಕೆ ಬೇಡ. ಅದಕ್ಕೆ ಅದಿತಿ, ನೀನಾ? ಅದಿತಿ, ನರ್ಸ್ ಗೆಟಪ್ ಇರೋದು ನೀನಾ? ಅದಕ್ಕೆ ನೀನ್ ಯಾಕೆ ಈ ಗೆಟಪ್ ಅಲ್ಲಿ ಇದೆಯಾ? ನಮ್ಮ ಮನೆಗ್ ಬರ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಬರ್ಬೋದು ಅಲ್ವಾ? ಅಲ್ಲ ಅದಿತಿ, ಈಗ ಕೆಲಸ ಮಾಡ್ತಿದ್ಯಲ್ಲ, ನಿನ್ ಉದ್ದೇಶ ಆದ್ರೂ ಏನು? ಅದಕ್ಕೆ ಅದು ಅದಿತಿ, ನೀನೇನಾದ್ರೂ ಧ್ರುವನ ಇಷ್ಟಪಡ್ತಾ ಇದೀಯಾ? ಅದಿತಿ, ನಿನ್ನೆ ಕೇಳ್ತಾ ಇರೋದು. ಹೌದಕ್ಕೆ ನಂಗೆ ಧ್ರುವ ಅಂದ್ರೆ ತುಂಬಾ ಇಷ್ಟ. ಅವನಿಗೂ ನಾನಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾವಿಬ್ರು ಲವ್ ಮಾಡ್ತಿದ್ದೀವಿ. ನಿಜಾನೇನೆ? ಇದ್ಯಾವುದೇ ಹೊಸ ಕತೆ? ಇದೆಲ್ಲ ಯಾವಾಗ ಶುರು ಆಯ್ತು? ತುಂಬಾ ದಿನದಿಂದ ನಡೀತಿದೆ. ಅದಕ್ಕೆ ಆದ್ರೆ ನಾನ್ ಧ್ರುವಂಗ್ ಪ್ರಪೋಸ್ ಮಾಡಿದ್ ಮಾತ್ರ ನಿಮ್ಮನೆ ದೀಪಾವಳಿ ಫಂಕ್ಷನ್ ಇತ್ತಲ್ಲ ಆಗ. ಆಮೇಲೆ ಧ್ರುವನು ನಂಗೆ ಪ್ರಪೋಸ್ ಮಾಡ್ದ. ಆದ್ರೆ ನಾನು ಏನೇನೋ ಕಂಡೀಷನ್ ಹಾಕ್ದೆ. ಅದೇ ಶಾಕ್ನಲ್ಲಿ ಬರುವಾಗ್ಲೇ ಆಕ್ಸಿಡೆಂಟ್ ಆಗಿತ್ತು. ನಾವಿಬ್ರು ಮದ್ವೆ ಆದ್ಮೇಲೆ ನಿಮ್ ಮನೇಲಿ ಇರೋದು ಬೇಡ ಧ್ರುವ. ನಾವಿಬ್ರು ನಮ್ಮ ಮನೆಗೆ ಹೋಗ್ಬಿಡೋಣ. ನನ್ಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ನಾನು ಈಗ ಆಫೀಸ್ ಹೋಗಿ ವಿಷಯದ ಡಿಸ್ಕಸ್ ಮಾಡಿ ನಿಂಗೆ ಕಾಲ್ ಮಾಡ್ತೀನಿ. ಓಕೆ, ಹಾಗಿದ್ರೆ ಧ್ರುವ ಇಷ್ಟಪಟ್ಟಿದ್ ಹುಡುಗಿ ನೀನೇನಾ? ಹ್ಞೂ, ಅದಕ್ಕೆ ಒಳ್ಳೇದಾಯ್ತು ಬಿಡು. ಇವಾಗ್ಲೇ ವಿಷಯನ ಎಲ್ಲರಿಗೂ ಹೇಳ್ತೀನಿ, ತುಂಬಾ ಖುಷಿ ಪಡ್ತಾರೆ. ಅಯ್ಯೋ, ಅದಕ್ಕೆ ಅನ್ಸಕ್ಕೆ ಈಗಲೇ ಈ ವಿಷಯನ ಎಲ್ಲರಿಗೂ ಗೊತ್ತಾಗೋದು ಬೇಡ. ಯಾಕೆ ಬೇಡ ಅಂತಿದ್ಯಾ? ವಿಷಯ ಗೊತ್ತಾದ್ರೆ ಏನಾಗತ್ತೆ? ನಾಟಕನೇ ಆಗಿರ್ಲಿ, ಸಿನಿಮಾನೇ ಆಗಿರ್ಲಿ, ಸಮಾಜಕ್ಕೆ ನಾವೇನಾದ್ರೂ ಒಳ್ಳೇದನ್ನ ಹೇಳ್ಬೇಕು. ಈ ತರ ಪೇಷಂಟ್ ಗಳಿಗೆ ಕೊಟ್ಟು ಮದ್ವೆ ಮಾಡುವಂತಲ್ಲ. ಅಕ್ಕ, ಬೇಗನೆ ವರ್ಕಿಂಗ್ ಪ್ರೊಸೆಸ್ ಮುಗಿಯುತ್ತಂತೆ. ಇನ್ನೊಂದ್ ಸ್ವಲ್ಪ ತಿಂಗಳಲ್ಲಿ ಸ್ಕೂಲ್ ಇನಾಗ್ರೇಷನ್ ಪೂಜೆ ಇಟ್ಕೋತಾರಂತೆ. ಆ ಇನಾಗ್ರೇಷನ್ ಪೂಜೆ ಬಗ್ಗೆ ನಿನ್ ಒಪಿನಿಯನ್ ಏನು? ಇದ್ರಲ್ಲಿ ನನ್ನ ಒಪಿನಿಯನ್ ಏನಿಲ್ಲ ಅಮ್ಮು. ಬಾಬಾ ಹೇಗೆ ಹೇಳ್ತಾರೋ ಹಾಗೇನೆ. ನಮ್ ಮಗುಗೆ ಅಂತ ಇಂಥ ದೊಡ್ಡ ಗಿಫ್ಟ್ ಕೊಟ್ಟಿರ್ಬೇಕಾದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರುತ್ತಲ್ವಾ? ಅವ್ರಿಗೆ ಹೇಗ್ ಅನ್ಸುತ್ತೋ ಹಾಗೆ ಮಾಡ್ಲಿ.
ಹೋಗಿ. ಬಂದು ನಿನ್ನನ್ನ ಕಾಪಾಡ್ಬಿಟ್ಟ. ಗಿಲ್ಲ ಅಂದ್ರೆ ಗಿಷ್ಟೊದ್ಗಾಗ್ಲೇ ನೀನು ನಿನ್ ಮಗು ಶಿವನ್ ಪಾದ ಸೇರುತ್ತಿದ್ರಿ. ಬಾಬಾ ನನ್ ಪಾಲಿಗೆ ನೀವು ದೇವ್ರಾಗ್ಬಿಟ್ರಿ. ಆರ್ತಿ ಏನ್ ಮಾಡ್ತಿದ್ದೀರಾ ನೀವು? ನೀವು ಹೀಗೆಲ್ಲ ಮಾಡಬಾರ್ದು. ಹೆಣ್ಮಕ್ಳು ಕಣ್ಣೀರ್ ಹಾಕೋದು ಮನೆಗೆ ಶ್ರೇಯಸ್ಸಲ್ಲ. ಅಷ್ಟಕ್ಕೂ ನಾನು ಕಾಪಾಡಿರೋದು ಯಾರನ್ನ? ನನ್ನ ತಮ್ಮನ ಹೆಂಡ್ತೀನಿ, ಅಂದ್ರೆ ನಿಮ್ಮನ್ನ. ಆರ್ತಿ, ನೀವು ಕೂಡ ನನ್ನ ತಂಗಿ ಇದ್ದ ಹಾಗೆ. ಅಣ್ಣ ತಂಗಿನ ಕಾಪಾಡೋದಕ್ಕೆ ಥ್ಯಾಂಕ್ಸ್ ಹೇಳೋದು ಸರಿನಾ? ನಾನು ನನ್ನ ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ನೀವು ಇದಕ್ಕೆಲ್ಲ ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ಥರ ಕಾಲ್ಗೆಲ್ಲ ಬೀಳೋದಕ್ಕೆ ಬರಬಾರ್ದು ಪ್ಲೀಸ್. ಈ ಭೂಮಿ ನೀತಿ ಸ್ವರ್ಗವನ್ನೇ
ಫೈನಲಿ ನನ್ನ ಹೆಂಡತಿ ಇಷ್ಟಪಡೋ ಬಿಸಿ ಬೆಳೆ ಬಾತ್ ರೆಡಿ. ಘಮ ಘಮ ಅಂತಿದೆ. ಓ ಗಾಡ್ ಅಗ್ರಜ, ಇದನ್ ಫೇವರೇಟ್ ಶರ್ಟ್ ಆರ್ತಿ ಅವ್ರು ಗಿಫ್ಟ್ ಮಾಡಿರೋದು. ಡೋಂಟ್ ವರಿ ವಿಕಾಂತ್, ಈ ತರದ ಫುಡ್ ಸ್ಟೇನ್ಸ್ ಗಳಿಗೆ ನನ್ನ ಹತ್ರ ಸೊಲ್ಯೂಷನ್ ಇದೆ. ವೇಟ್ ಅ ಮಿನಿಟ್. ನ್ಯೂ ಟೈ ಡಬಲ್ ಪರ್. ಇದು ಎವ್ರಿಡೇ ಟಫ್ ಸ್ಟೇನ್ಸ್ ನ ಯಾವುದೇ ಬ್ರಷ್ ಅಥವಾ ಬಾರ್ ಇಲ್ಲದೆ ತೆಗೆಯುತ್ತೆ. ಥ್ಯಾಂಕ್ಸ್ ಅಗ್ರಜ. ಇಲ್ಲ ಬಾಬಾ, ಖಂಡಿತವಾಗ್ಲೂ ಈ ಸತಿ ನನ್ಗೆ ಅಮ್ಮು ಮೇಲೆ ಆ ಥರ ಎಲ್ಲ ಏನೂ ಅನ್ಸಿಲ್ಲ. ನೀವಿಬ್ರು ನನ್ನ ಕಾಪಾಡೋದಕ್ಕೆ ಎಷ್ಟು ಕಷ್ಟಪಟ್ರಿ ಅಂತ ನಾನೇ ನನ್ನ ಕಣ್ಣಾರ ನೋಡ್ದೆ. ಇವತ್ ನೀವಿಬ್ರು ಆ ಜಾಗದಲ್ಲಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಈ ಭೂಮಿ ಮೇಲೆ ಇಡ್ತಿರ್ಲಿಲ್ಲ. ಇಷ್ಟು ದಿನ ನಾನು ಅಮ್ಮ ಮೇಲೆ ಅನುಮಾನ ಪಟ್ಟಿದ್ದೆ ತಪ್ಪು ಬಾಬಾ. ಇನ್ಮೇಲೂ ಅನುಮಾನ ಪಟ್ರೆ ಆ ದೇವ್ರು ಕೂಡ ನನ್ನ ಕ್ಷಮಿಸಲ್ಲ. ಇನ್ಮುಂದೆ ನನ್ನ ಕಡೆಯಿಂದ ಯಾವ ರೀತಿನೂ ಮನಸ್ತಾಪ ಬರ್ದಿರೋ ತರ ನಾನ್ ನೋಡ್ಕೊಂತೀನಿ ಬಾಬಾ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ನನಗ್ ಕ್ಷಮಿಸ್ಬಿಡಿ. ಆರ್ತಿ, ನೀವು ಕೈ ಮುಗಿಬಾರ್ದು. ನೀವು ಮನೆಗೆ ಮಗು ಕೊಡ್ತಿರೋ ಮಹಾಲಕ್ಷ್ಮಿ. ನಿಮ್ ಕಣ್ಣಲ್ಲಿ ನೀರು ಬಂದ್ರೆ ಮನೆಗೆ ಒಳ್ಳೇದಾಗಲ್ಲ. ಇನ್ ಮುಂದೆ ನೀವಿಬ್ರು ಖುಷಿಯಾಗಿರಿ. ನೀವಿಬ್ರು ಖುಷಿಯಾಗಿದ್ರೆ ನಾವೆಲ್ಲ ನೆಮ್ಮದಿಯಾಗಿರೋದಕ್ಕೆ ಸರ್. ನಿಮ್ಮ ಮನೇಲೂ ಖುಷಿ ಇರುತ್ತೆ. ಅಕ್ಕ, ನಿಮ್ ಮನಸ್ತಾಪ ಬರ್ತಿರೋ ತರ ನೋಡ್ಕೋತೀನಿ ಅಂದೆಲ್ಲ, ಆ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಕಣೆ. ನಾನು ಅಷ್ಟೇ ಅಕ್ಕ, ಇನ್ಮೇಲಿಂದ ಮನಸ್ತಾಪ ಬರ್ದಿರೋ ತರ ನೋಡ್ಕೋತೀನಿ. ಏನ್ ಈ ತರ ಮಾತಾಡ್ತಾ ಇದ್ಯಾ? ಹುಷಾರಿಲ್ಲ, ಆಫೀಸಿಗೆ ಬರಕ್ಕಾಗಲ್ಲ ಅಂದ್ರೆ ಮನೆಯಿಂದನೇ ಕೆಲಸ ಮಾಡಿ ಅಂತೀರಾ. ಮನೇಲಿ ಕುತ್ಕೊಂಡು ಸ್ಯಾಲರಿ ಕೇಳಿದ್ರೆ ಆಫೀಸಿಗೆ ಬಂದು ಮಾತಾಡ್ಬೇಕು, ಅನ್ಪ್ರೊಫೆಷನಲ್ ಅಂತೀರಾ. ಅಲ್ಲ, ಎಲ್ಲಾ ಎಂಪ್ಲಾಯೀಸ್ಗೂ ಇದೇ ತರ ಕಾರಣ ಕೇಳೇ ಸ್ಯಾಲರಿ ಕೊಡ್ತೀರಾ ಇಲ್ಲ ತಾನೆ? ಮತ್ ನನಗ್ ಮಾತ್ರ ಯಾಕೆ ತಾತ್ಸಾರ? ಹ, ಅವೆಲ್ಲ ನನಗೆ ಗೊತ್ತಿಲ್ಲ. ಸ್ಯಾಲರಿ ವಿಷಯಕ್ಕೆ ಬಂದ್ರೆ ನನ್ ಪಕ್ಕಾ ಪ್ರೊಫೆಷನಲ್. ಲೆಕ್ಕಕ್ಕೆ ಲೆಕ್ಕ, ₹1 ಬಿಡೋ ಮಗಳೇ ಅಲ್ಲ. ಅದ್ ನೀನಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ. ಅಮೂಲ್ಯ ಮಂಜುನಾಥ್ ಅವರೇ, ನೀವು ವೇದಾಂತ್ ವೆಂಚರ್ಸ್ MD ವೇದಾಂತ್ ವಸಿಷ್ಠ ಅವ್ರನ್ನ ಮದುವೆ ಆಗಿದೆ. ಸೊ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಕೂಡ, ಹಾಗಾಗಿ ನೀವು ಸ್ಯಾಲರಿನೆಲ್ಲ ಕೇಳೋ ಹಾಗೆ.
ವೇದಾಂತ್ ವಸಿಷ್ಠ ಅವರೇ, ನಾನು ಕೇಳ್ತಿರೋದು ನನ್ನ ಹಳೆ ಬಾಕಿನ. ಅದನ್ನ ಪ್ಲೀಸ್ ಇವತ್ತೇ ಕ್ಲಿಯರ್ ಮಾಡ್ಕೊಡಿ. ಬ್ಯಾಲೆನ್ಸ್ ಎಷ್ಟು? ಒಟ್ಟು 6 ತಿಂಗಳು ಸಂಬಳ ಬರ್ಬೇಕು. ಮದ್ವೆ ಮುಂಚೆ 3 ತಿಂಗಳು ಎಕ್ಸ್ಟ್ರಾ ಮಾಡಿತ್ತು, ಮದ್ವೆ ಆದ್ಮೇಲೆ 3 ತಿಂಗಳು ವರ್ಕ್ ಫ್ರಮ್ ಹೋಮ್ ಮಾಡಿತ್ತು, ಜೊತೆಗೆ ಇನ್ಕ್ರಿಮೆಂಟ್ ಕೂಡ ಸೇರ್ಸ್ಕೊಡ್ಬೇಕು, ಆಮೇಲೆ ಬೋನಸ್ ಕೂಡ ಆಗ್ಬೇಕು, ಜೊತೆಗೆ ಓವರ್ ಟೈಮ್ ಮಾಡಿದ್ರೆ ಅದನ್ನು ಕೊಡ್ಬೇಕು. ಹೌದಾ? ಸರಿ ಇರು, ಬಂದೆ. ತಗೋ ತಗೋ, ಇದೆಲ್ಲ ನಂದೆ. ನಂದು ಅಂದ್ಮೇಲೆ ಇದೆಲ್ಲ ನಿಂದು. ಅಲ್ಲಿರೋ ಅಷ್ಟು ಕಾರ್ಡ್ಸ್ಗಳಿಗೂ ಲಿಮಿಟ್ ಜಾಸ್ತಿ ಇದೆ. ನೀನು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು. ಒಟ್ನಲ್ಲಿ ನೀನು ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕು. ಆಗಲ್ಲ ಕಣಯ್ಯ, ಹೆಂಡತಿ ಲೆಕ್ಕನೇ ಬೇರೆ, ಎಂಪ್ಲಾಯ್ ಲೆಕ್ಕನೇ ಬೇರೆ. ಎಲ್ರಿಗೂ ಹೆಂಗ್ ಸ್ಯಾಲ್ರಿ ಕೊಡ್ತೀರೋ ನಂಗೂ ಹಂಗೆ ಕೊಡಿ. ಮಜಾರಿ, ನಿನಗೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಎರಡೂ ಕೊಟ್ಟಿದ್ದೀನಿ, ಅಂದ್ರೂ ಸ್ಯಾಲ್ರಿ ಬಡ್ಕೊಂತಿದ್ಯಲ್ಲ. ಯಾಕೆ ನಂದು ನಿಂದು ಅಂತ ಭೇದ ಭಾವ ಮಾಡ್ತಿದ್ಯಾ? ಹಾಗಲ್ಲ ವೇದಾಂತ್, ನಾನ್ ನಿನ್ ಹೆಂಡತಿಯಾಗಿ ನೀನ್ ದುಡ್ಡಲ್ಲಿ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು. ಆದ್ರೆ ಪರಿಮಳ ಮಂಜುನಾಥ್ ಮಗಳಾಗಿ ನಂಗೆ ಹಾಗೆ ಖರ್ಚು ಮಾಡೋದಕ್ಕೆ ಮನ್ಸು ಬರ್ತಾ ಇಲ್ಲ. ಅದಕ್ಕೆ ನನ್ನ ಸ್ಯಾಲ್ರಿನೇ ನಾನು ಕೇಳ್ತಾ ಇರೋದು. ನನಗೆ ನನ್ನ ಸ್ಯಾಲ್ರಿ ಸಿಕ್ಕಿದ್ರೆ ಸಾಕು. ಮಜಾರಿ, ನಿನಗೇನಾದ್ರು ದುಡ್ಡಿನ ಅವಶ್ಯಕತೆ ಇದ್ರೆ ನನಗೆ ಕೇಳು, ಎಷ್ಟಾದ್ರೂ ನಾನು ಕೊಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.